ಹಾಯ್ ನಮಸ್ತೆ. ಮ್ಯಾನಿಫೆಸ್ಟೇಷನ್ ಇವತ್ತು ಹೇಳ್ತಾ ಇರೋದು ದಟ್ ಇಸ್ ದ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ. ಸೊ 369 ಆರ್ ವೆರಿ ಪವರ್ಫುಲ್ ನಂಬರ್ ಆ್ಯಂಡ್ ಈ ಮೆಥಡ್ ಇಟ್ ಈಸ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಪವರ್ಫುಲ್ ಟೆಕ್ನಿಕ್ ಅಂತೇಳಿ. ಸೊ ಇನ್ 369 ಮ್ಯಾನಿಫೆಸ್ಟೇಷನ್ ಮೆಥಡಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ದಿಸ್ ಇಸ್ ಇನ್ವೆಂಟೆಡ್ ಆ್ಯಂಡ್ ಪ್ರೂವ್ಡ್ ಬೈ ದಿ ನಿಕೋಲಾ ಟೆಸ್ಲಾ ಅಂಥೇಳಿ. ಇವರು ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆ್ಯಂಡ್ ಸೈಂಟಿಸ್ಟ್ ಕೂಡ ಆಗಿದ್ರು. ಇವರೇ they have invented that the 369 manifestation method is key to the universe. ನಾವು ಒಂದು ಕೀ ಅಂತ ಯೂನಿವರ್ಸಿಗೆ ನಮ್ಮ ಕೀ ಸಿಕ್ಕಿದಾಗ ವಿ ಕ್ಯಾನ್ ಅನ್ಲಾಕ್ ಮಾಡಿ ನಮ್ಮ ಡ್ರೀಮ್ಸ್ ಇರ್ಬೋದು, ಜಾಬ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಮ್ಯಾರೇಜ್ ಬಗ್ಗೆ, ಚೈಲ್ಡ್ ಬರ್ತ್ ಬಗ್ಗೆ, ಆಮೇಲೆ ರಿಲೇಟೆಡ್ ಟು ಎಜುಕೇಷನ್, ಮಾರ್ಕ್ಸ್ ಸಲುವಾಗಿ ಐ ವಾಂಟೆಡ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್ಸ್. ಸೊ ಆ ಥರ ನಿಮ್ಮದು ಡ್ರೀಮ್ಸ್ ಇದ್ದಾಗ ದ್ಯಾಟ್ ವಿಲ್ ಬಿ ಕನ್ವರ್ಟ್ ಇನ್ ಟು ರಿಯಾಲಿಟಿ ವಿತ್ ದ ಹೆಲ್ಪ್ ಆಫ್ ದಿ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಇದನ್ನು ನಾನು ಹೇಗೆ ಮಾಡ್ಕೋಬೋದು ಅಂತಂದಾಗ, ಸೊ 369 ಅಂತಂದಾಗ ಟೇಕ್ ಒಂದು ಸಪ್ರೇಟ್ ಡೈರಿ ತೊಗೊಳ್ಳಿ, ಅದ್ರ ಜೊತೆ ಒಂದು ಸಪ್ರೇಟ್ ಪೆನ್ ಅಂತ ಇಟ್ಕೊಳ್ಳಿ ಬರೀಲಿಕ್ಕೆ ಅಂತ ಹೇಳಿ. ಸೊ ಯಾವಾಗಾದರೂ ನಾನು ಒಂದು ಇಂಟೆನ್ಷನ್ ಬರಿತಾ ಇದ್ದೀನಿ ಅಂದರೂ, ನನಗೆ ತುಂಬ ಆಸೆ ಇದೆ, ನನಗೆ ಗುಡ್ ಮಾರ್ಕ್ಸ್ ಬರಬೇಕು, ನನ್ನ ಜಾಬ್ ಎಲ್ಲ ಥರನೂ ಬರೀಲಿಕ್ಕೆ ಹೋಗಬೇಡಿ. ಇಟ್ ಶುಡ್ ಬಿ ಓನ್ಲಿ ಸ್ಪೆಸಿಫಿಕ್ ಆಗಿ ಓನ್ಲಿ ಒನ್ ಆಸೆ ಅಥವಾ ಓನ್ಲಿ ಯಾವುದೋ ಒಂದು ಡ್ರೀಮನ್ನು, ಒಂದು ಇಂಟೆನ್ಷನ್ನ ಮಾತ್ರ ಎಲ್ಲ ಬರೀಬೇಕು. ದಟ್ ಟು ಬಿ ವೆರಿ ಸ್ಪೆಸಿಫಿಕ್ ಆಗಿರಬೇಕು. ಸೊ ವಿತ್ ಗ್ರ್ಯಾಟಿಟ್ಯೂಡ್ 369 ನಂತರ ಬೆಳಗ್ಗೆ ನೀವು 3 ಟೈಮ್ ಬರೀಬೇಕು. ದಟ್ ಈಸ್ 3 ಅಂತಂದ್ರೆ ದಟ್ ಈಸ್ ದ ಕ್ರಿಯೇಷನ್ ಎನರ್ಜಿ. ಮಧ್ಯಾಹ್ನ ಬಿಫೋರ್ ಲಂಚ್ ಇದನ್ನು 6 ಟೈಮ್ ಬರೀರಿ. 6 ಟೈಮ್ ಇದು ಇಂಟೆನ್ಷನ್ ವಿತ್ ದ ಗ್ರ್ಯಾಟಿಟ್ಯೂಡ್. ನೀವು ಥ್ಯಾಂಕ್ಸ್ ಯೂನಿವರ್ಸ್, ಐ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ ಮೈ ಎಕ್ಸಾಮ್ಸ್. ಸೊ ಆ ಥರ ಇಂಟೆನ್ಷನನ್ನು ಸೇಮ್ ಇಂಟೆನ್ಷನ್ ಬೆಳಗ್ಗೆ, ಮಧ್ಯಾಹ್ನ ಮತ್ತು ನೈಟ್ ಆವಾಗ 9 ಟೈಮ್ಸ್ ಬರೀಬೇಕು. ದಟ್ ಈಸ್ ದಿ ಕಂಪ್ಲೀಷನ್ ಎನರ್ಜಿ. ಸೊ 3 ಇಸ್ ದ ಕ್ರಿಯೇಷನ್ ಎನರ್ಜಿ, 6 ಅಂತಂದ್ರೆ ದಟ್ ಈಸ್ ದ ಎಕ್ಸ್ಪಾನ್ಷನ್ ಎನರ್ಜಿ, ಆಮೇಲೆ 9 ಅಂದರೆ ಕಂಪ್ಲೀಷನ್ ಎನರ್ಜಿ. ಸೊ ಏನೋ ನಾವು ಅದನ್ನು ಅದನ್ನು ಬರೀದ ತಕ್ಷಣ ವಿ ಜಸ್ಟ್ ಫೀಲ್ ಆ್ಯಂಡ್ ವಿಜುವಲೈಸ್, ಇದು ಆಲ್ರೆಡಿ ಆಗಿಬಿಟ್ಟಿದೆ ಅಂತ ನೀವು ವಿಜುವಲೈಸ್ ಮಾಡ್ಕೋಬೇಕು. ಯಾವುದೋ ಒಂದು ನಂಗೆ ಡೌಟಿಂದ ಇದು ಆಗುತ್ತೋ ಇಲ್ಲ, ಈ ಡೌಟಿಂದ ಮಾಡಿದಾಗ ದಟ್ ಅವರ್ ಫ್ರೀಕ್ವೆನ್ಸಿ, ಅವರ್ ಎನರ್ಜಿ ವೈಬ್ರೇಷನ್, ನಮ್ಮ ಫ್ರೀಕ್ವೆನ್ಸಿ ಯೂನಿವರ್ಸ್ ಫ್ರೀಕ್ವೆನ್ಸಿ ಜೊತೆ ಅಲೈನ್ ಆದಾಗ, ಅಪನಂಬಿಕೆ ಇದ್ದಾಗ ಸೇಮ್ ವಿ ಕ್ಯಾನ್ ಸಿ ದ ರಿಸಲ್ಟ್. ಸೊ ಅದರ ಸಂಬಂಧ ನಾನು ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಇಂಟೆನ್ಷನ್ ಬರಿತಾ ಇದ್ದೀನಿ, ದಟ್ ಟು ಬಿ ವೆರಿ ಸ್ಪೆಸಿಫಿಕ್ ಆಗಿರ್ಬೋದು, ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೋದು, ಫೇತ್ ನಂಬಿಕೆಯಿಂದ ನೀವು ಅದನ್ನು ಬರೆದಾಗ ಅವರ್ ಎನರ್ಜಿ ವೈಬ್ರೇಷನ್ ಆಗಲಿ, ಅವರ್ ಫ್ರೀಕ್ವೆನ್ಸಿ ವೆನ್ ಇಟ್ ಈಸ್ ಅಲೈನ್ ವಿತ್ ದ ಫ್ರೀಕ್ವೆನ್ಸಿ ಆಫ್ ದ ಯೂನಿವರ್ಸ್ ಆದಾಗ ಆಟೋಮ್ಯಾಟಿಕಲಿ ಅವರ್ ಡ್ರೀಮ್ಸ್ ವಿಲ್ ಕಮ್ ಇನ್ ಟು ರಿಯಾಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ಡೈಲಿ ಇದನ್ನು ಐದರ್ ನೀವು 21 ಡೇಸ್ ಮಟನೂ ಬರಿಬೋದು, ಇಲ್ಲ ಅಂತಂದ್ರೆ 33 ಡೇಸ್, ಇಲ್ಲ ಅಂತಂದ್ರೆ 45 ಡೇಸ್ ಮಟನೂ ಬರೀರಿ. ಬಟ್ ಯಾವುದೋ ಥರ 1 ಡೇನೂ ಇದನ್ನು ಮಿಸ್ ಮಾಡೋಂಗಿಲ್ಲ. ಸೊ ಈಗ 21 ಡೇಸ್ ಬರಿತಾ ಇದ್ದೀರಾ ಅಂತಂದ್ರೆ ಸ್ಟಾರ್ಟಿಂಗ್ 1 ಡೇಯಿಂದ ಹಿಡ್ಕೊಂಡು ಬೆಳಗ್ಗೆ 3, ಮಧ್ಯಾಹ್ನ 6 ಸಲ ಬರೀಬೇಕು. ನೈಟ್ 9 ಟೈಮ್ಸ್ ಬರೀರಿ. ನಾನು ನೆಕ್ಸ್ಟ್ ಡೇ ಬರಲಿಕ್ಕಾಗಲಿಲ್ಲ ಅಂತಂದ್ರೆ 1 ಡೇ ಮಿಸ್ ಆದರೂ ಕೂಡ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಡೇ 1 ಮತ್ತು ಆ ಡೇಯಿಂದ 21 ಡೇಸ್ ಮಟ ವಿತೌಟ್ ಮಿಸ್ಸಿಂಗ್ ಅ ಸಿಂಗಲ್ ಡೇ. ಸೊ ಕಂಟಿನ್ಯೂಸ್ 21 ಡೇಸ್ ಇದನ್ನು ಬರೆದಾಗ ಆಟೋಮ್ಯಾಟಿಕಲಿ ಯು ಕ್ಯಾನ್ ಸಿ ಅ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಲೈಫ್. ಸೊ ಈ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿ ಹೆಲ್ದಿ, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.